ನೆರವಾಗಿತ್ತು. ಸೋಪುರದಲ್ಲಿರ್ತಕ್ಕಂಥ ಇಮಾಮ್ ಇರ್ಫಾನಿಗೂ ಹಾಗೆ ಇಲ್ಲ ನನ್ನ ಪ್ರಶ್ನೆಗೆ ಉತ್ತರವನ್ನು ಬಯಸುವುದು ನನ್ನ ಹಕ್ಕು ಸರ್. ಈ ದೇಶದ ನಾಗರಿಕರಾಗಿ ನಿಮ್ಮ ಲಿಸ್ಟ್ ಅನ್ನ ಜನ ಕೇಳಿಸ್ಕೊಂಡಿದ್ದಾರೆ. ನಿಮ್ಮ ಲಿಸ್ಟ್ ಅನ್ನ ಬೇರೆ ಚಾನೆಲ್ ಅಲ್ಲೂ ಜನ ಕೇಳಿಸ್ಕೊಂಡಿದ್ದಾರೆ. ಈ ಪ್ರಶ್ನೆಗೆ ಉತ್ತರ ಕೊಟ್ಟು ಕಂಟಿನ್ಯೂ ಮಾಡಿ. ನಾನು ಬೇಡ ರಜಾಕ್ ಅವರೇ, ಮೊದಲ ಪ್ರಶ್ನೆ ಕೇಳಿದ್ದೀನಿ, ನಿಮ್ಗೆ ಇಷ್ಟೊಂದು ನರ್ವ್ ಟಚ್ ಯಾಕೆ ಆಗ್ತಿದೆ? ನನ್ನ ಮೊದಲ ಪ್ರಶ್ನೆಯಲ್ಲೇ ನಿಮ್ಗೆ ಇಷ್ಟೊಂದು ಯಾಕೆ ಇಂಪೇಷಂಟ್ ಆಗ್ತಾ ಇದ್ದೀರಿ? ನಾನು ಕೇಳಿದ ಸಿಂಪಲ್ ಪ್ರಶ್ನೆ, ಯಾವುದದು ಸೇಕ್ರೆಡ್ ಥ್ರೆಡ್ ವಿಚ್ ಇಸ್ ಬಾಂಡಿಂಗ್ ಈ ಇಮಾಮ್ ಇರ್ಫಾನ್ಗೆ ಹಾಗೆ ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಸುಬಾನಲ್ಲಾ ಮಸೀದಿಗೆ ಕನೆಕ್ಟ್ ಮಾಡ್ತಾ ಇರುವ ಆ ಸೇಕ್ರೆಡ್ ಥ್ರೆಡ್ ಯಾವುದು? ನನ್ನ ಪ್ರಶ್ನೆ ಸಿಂಪಲ್ ಇದೆ. ಇದು ನೀವು ಸೆಂಟರ್ನಾಗಿ ಶಿಕ್ಷಿತರು. ನಿಮ್ಮ ಪ್ರೊವೊಕೇಶನ್ಗೆ ನಾನು ಪ್ರೊವೊಕೇಶನ್ ಅಲ್ಲ ಸರ್, ಇಟ್ಸ್ ಅ ಫ್ಯಾಕ್ಟ್. ನಾನು ಒಂದು 30 ವರ್ಷದ ಒಂದು ಗಿಫ್ಟನ್ನ ತಗೊಂಡಿದ್ದೀನಿ. ಇದೇ ತರ ನೀವು ಅಬ್ಬರ ಎತ್ಬಿಟ್ಟು ಬಾಬ್ರಿ ಮಸೀದಿಯ ಫಸ್ಟ್ ಆನಿವರ್ಸರಿಗೆ 5 ಸೀರಿಯಲ್ ಬ್ಲಾಸ್ಟ್ ಗಳಾಗ್ತವೆ. ಹಾಗಾದ್ರೆ ಅಬ್ದುಲ್ ರಜಾಕ್ ಅವ್ರ ಹತ್ರ ಇವತ್ತಿನ ಪ್ರಶ್ನೆಗೆ ಉತ್ತರ ಇಲ್ಲ. ಯು ಆರ್ ರನ್ನಿಂಗ್ ಟು ಇತಿಹಾಸ ಜಸ್ಟ್ ಟು ಸೇವ್ ಟುಡೇ. ಉತ್ತರ ಕೊಡಿ ರಜಾಕ್ ಅವರೇ. ಇಮಾಮ್ ಇರ್ಫಾನ್ ಅವ್ರಿಗೂ ನನ್ನ ಪ್ರಶ್ನೆ ಬಹಳ ಸಿಂಪಲ್. ಇಮಾಮ್ ಇರ್ಫಾನಿಗೂ ಪಾಕಿಸ್ತಾನದಲ್ಲಿ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಟೆರರ್ ಹಬ್ ಆಗಿದ್ದ ಸುಬಾನಲ್ಲಾ ಮಸೀದಿಗೂ ಸಂಬಂಧ ಏನು? ಅದು ಇದು ಆಕ್ಚುಲಿ ಚೆನ್ನಾಗಿ ಅಮಿತ್ ಶಾ ಕೇಳಬೇಕು. ನೀವು ನಿಮಗೇನು ಗೊತ್ತು ಸರ್ ಅದನ್ನ ಹೇಳಿ. ಅಮಿತ್ ಶಾ ಕೇಳಬೇಕು. ಅಮಿತ್ ಶಾ ಇದಕ್ಕೆ ಉತ್ತರ ಕೊಡಬೇಕು. ಪುಲ್ವಾಮಾ ಘಟನೆ ನಡೀತು, ಇದುವರೆಗೂ ಯಾರು ಮಾಡಿದ್ರು, ಏನಾಯ್ತು ಅಂತ ಏನೂ ಮುಂದೆ ಬಂದಿಲ್ಲ. 300 kg RDX ಎಲ್ಲಿಂದ ಬಂತು ಯಾರಿಗೂ ಗೊತ್ತಿಲ್ಲ. ಪಹಲ್ಗಾಮ್ ಆಯ್ತು, ಯಾರು ಮಾಡಿದ್ರು, ಏನು ಅದ್ರ ಹಿನ್ನೆಲೆ ಏನು ಯಾರಿಗೂ ಗೊತ್ತಿಲ್ಲ. ಇವಾಗ ಇದು ನಡೆದಿದೆ, ಇದ್ರ ಬಗ್ಗೆನೂ ಸುಮ್ನೆ ಒಂದ್ ಸ್ವಲ್ಪ ದಿನ ಇದು ಟಿವಿಯಲ್ಲಿ ನಡೀತದೆ. ಅದಾದ್ಮೇಲೆ ಹಿಂಗೆ ಇದನ್ನ ಮರ್ತೋಗ್ತೀವಿ ನಾವು. ನಾನಿವತ್ತು ಏನ್ ಹೇಳಕ್ ಇಷ್ಟಪಡ್ತಿದ್ದೀನಿ, ಇದೇ ತರ ಒಂದಲ್ಲ ಎರಡಲ್ಲ ಬಾಬ್ರಿ ಮಸೀದಿಯ ಫಸ್ಟ್ ಆನಿವರ್ಸರಿ ಕೇಸಲ್ಲಿ 17 ಜನರನ್ನ ಅರೆಸ್ಟ್ ಮಾಡ್ತಾರೆ. ಮುಸಲ್ಮಾನರು, ಉಗ್ರರು, ಇವ್ರು ತಾಲಿಬಾನ್ರು ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಕೇಸ್ ನಡೀತದೆ. 23 ವರ್ಷಗಳಾದ ನಂತರ ಇಲ್ಲ ಇವರೆಲ್ಲ ಅಮಾಯಕರು ಅಂತ ಬಿಡುಗಡೆ ಆಗ್ತಾರೆ. ಎಂತ ಅವೇಗ್ ಮಾತಾಡ್ತೀಯೋ ಬೇಕು ನನ್ನ ಮಗನೇ. ತಗದು ಮಕ್ಕದ ಮೇಲೆ ಬಿಟ್ಟೆ ಅಂದ್ರೆ ತಲೆ ಒಳ್ಳೆ ಚೆಂಡೋದಂಗ್ ಹೋಯ್ತಿರ್ಬೇಕು. ಸಾಬರ್ಮತಿ ಎಕ್ಸ್ಪ್ರೆಸ್ ಬ್ಲಾಸ್ಟ್ ಕೇಸ್ ಅಲ್ಲಿ 13 ಜನ ಅರೆಸ್ಟ್ ಆಗ್ತಾರೆ. 16 ವರ್ಷ ಕೇಸ್ ನಡೀತದೆ, ಏನು ಆಚೆ ಬರಲ್ಲ, ಅಮಾಯಕರು ಅಂತ ಬಿಡಲಾಗುತ್ತೆ. ಡೆಲ್ಲಿ ಸೀರಿಯಲ್ ಬ್ಲಾಸ್ಟ್ ಕೇಸ್ ಅದು 1998ರಲ್ಲಿ ಕೇಸು 14 ವರ್ಷ ನಡೀತದೆ. ಅವನು ಜೈಲಲ್ಲೇ ಕುತ್ಕೊಂಡು 14 ವರ್ಷದಲ್ಲಿ ಒಂದು ಪುಸ್ತಕ ಬರೀತಾನೆ, ಫ್ರೇಮ್ಡ್ ಆಸ್ ಅ ಟೆರರಿಸ್ಟ್ ಮೈ 14 year ಸ್ಟ್ರಗಲ್ ಫಾರ್ ಫ್ರೀಡಮ್ ಅಂತ. ಅವನು ಪುಸ್ತಕ ತುಂಬಾ ವೈರಲ್ ಆಗುತ್ತೆ. ಇವಾಗ ನೋಡಿದ್ರೆ ಅಹಮದಾಬಾದ್ ಟಿಫಿನ್ ಬಾಂಬ್ ಬ್ಲಾಸ್ಟ್ ಕೇಸು, ಗುಜರಾತ್ ಅಲ್ಲಿ ಅಹಮದಾಬಾದ್ ಅಲ್ಲಿ ಟಿಫಿನ್ ಬಾಕ್ಸ್ ಅಲ್ಲಿ ಬಾಂಬ್ ಇಟ್ಬಿಟ್ಟು ಬ್ಲಾಸ್ಟ್ ಆಯ್ತು ಅಂತ 14 ವರ್ಷ ಕೇಸ್ ನಡೀತದೆ. ಇಲ್ಲ ಅಮಾಯಕರು ಅಂತ ಬಿಡುಗಡೆ ಆಗ್ತಾರೆ. ಅಕ್ಷರಧಾಮ್ ದೇವಸ್ಥಾನದ ಮೇಲೆ ದಾಳಿ ಆಗುತ್ತೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಸ್ ಮೇಲೆ ದಾಳಿ ಆಗುತ್ತೆ, ಹೈದರಾಬಾದ್ ಮಕ್ಕಾ ಮಸ್ಜಿದ್ ಅಲ್ಲಿ ಬ್ಲಾಸ್ಟ್ ಆಗುತ್ತೆ. ಇದೆಲ್ಲ ಕೇಸಸ್ಗಳಲ್ಲಿ ಮುಸಲ್ಮಾನರನ್ನ ನೀವು ಟಾರ್ಗೆಟ್ ಮಾಡಿ ಇವರು ಅಲ್ ಖೈದಾ ಮಾಲೆಗಾಂವ್ ಬಾಂಬ್ ಬ್ಲಾಸ್ಟ್, 9/11 ಮುಂಬೈ ಟ್ರೈನ್ ಬಾಂಬ್ ಬ್ಲಾಸ್ಟ್ ಕೇಸ್, ಇದೆಲ್ಲ ಕೇಸಸ್ಗಳಲ್ಲಿ ಮುಸಲ್ಮಾನರನ್ನ ಇವತ್ತು ಯಾವ ತರ ನೀವು ಡಾಕ್ಟರ್ಗಳನ್ನ ತೋರಿಸ್ತಿದ್ರು ಅದೇ ತರ ನೀವು ಸಿವಿಲ್ ಇಂಜಿನಿಯರ್ಸ್ ಅನ್ನ, ನೀವು ಬೇರೆ ಬೇರೆ ಉದ್ಯಮಿಗಳನ್ನ ಮುಸಲ್ಮಾನರನ್ನ ತೋರಿಸಿ ಅವರ ಜೀವನಗಳು ಹಾಳಾಯ್ತು. ಒಂದರಲ್ಲಿ 9 ವರ್ಷ, ಒಂದರಲ್ಲಿ 14 ವರ್ಷ, 13 ವರ್ಷ, 23 ವರ್ಷ ಕೂಡ ಕೇಸ್ ನಡೀತದೆ. ಆದ್ರೆ ಮುಂದಕ್ಕೆ ಬಂದ್ಬಿಟ್ಟು ಫೈನಲಿ ಲಾಸ್ಟ್ ಅಲ್ಲಿ ಏನೋ ಇವರು ಅಮಾಯಕರು ಅಂತ ಕೋರ್ಟ್ಗಳು ಬಿಡುಗಡೆ ಮಾಡುತ್ತೆ. ಇವತ್ತು ಒಬ್ಬ ಎತ್ತಿದ್ದೀರಾ, ಇದು ಯಾಕಾಯ್ತು, ಏನಕ್ಕಾಯ್ತು? ಎಲೆಕ್ಷನ್ಗಿನ ಒಂದಿನ ಮುಂಚೆನೆ ಯಾಕಾಗುತ್ತೆ? ಪುಲ್ವಾಮಾನು ಎಲೆಕ್ಷನ್ ಮುಂಚೆನೆ ಯಾಕಾಗುತ್ತೆ? 2 ನಿಮಿಷಗಳ ಸತ್ಯಪಾಲ್ ಮಲಿಕ್ ಬಿಜೆಪಿ ನಾಯಕ. ಸರಿ, ಸತ್ಯಪಾಲ್ ಮಲಿಕ್ ಆ ಟೈಮ್ ಅಲ್ಲಿ ಗವರ್ನರ್ ಫಾರ್ ಕಾಶ್ಮೀರ್. ಅವರ ಪ್ರಶ್ನೆಗಳಿಗೆ ಯಾರು ಉತ್ತರ ಕೊಡ್ತಾರೆ? ಜಾಸ್ತಿ ಆಯ್ತು, ತುಂಬಾ ಜಾಸ್ತಿ ಆಯ್ತು. ಅವರ ಪ್ರಶ್ನೆಗಳಿಗೆ ಇವತ್ತುವರೆಗೂ ಕೇಂದ್ರ ಸರ್ಕಾರ ಉತ್ತರ ಕೊಟ್ಟಿದ್ಯಾ? ನಿಮ್ದು ಮುಗೀತು ಅನ್ನೋಂಗಿದ್ರೆ ಸರ್ ನಾನು ಮುಂದುವರಿಸ್ತೀನಿ. ನೀವು 2 ನಿಮಿಷ ಹೇಳಿದ್ರಿ, ನೀವು ಪ್ರೊವೋಕ್ ಅಂದ್ರಿ. ನಾನು ಕೇಳಿದ್ದು ಬಹಳ ಸಿಂಪಲ್ ಪ್ರಶ್ನೆ. ನಾನೆಲ್ಲೂ ಕೂಡ ಇವರೇ ಟೆರರಿಸ್ಟ್ ಗಳು ಅಂತ ಹೇಳಿಲ್ಲ, ಇವರಿಂದಲೇ ಬಾಂಬ್ ಬ್ಲಾಸ್ಟ್ ಆಯ್ತು ಅಂತ ಹೇಳಿಲ್ಲ, ಇವರೆಲ್ಲರೂ ಮುಸಲ್ಮಾನರು ಅಂತ ಹೇಳಿಲ್ಲ. ನಾನು ಕೇಳಿದ ಸಿಂಪಲ್ ಪ್ರಶ್ನೆ. ಅದಕ್ಕೆ ನೀವು 2 ನಿಮಿಷಗಳ ಸುದೀರ್ಘ ಉತ್ತರದಲ್ಲಿ ಉತ್ತರ ಬರಲೇ ಇಲ್ಲ. ನಾನು ಕೇಳಿದ್ ಸಿಂಪಲ್, ಭಾರತದ ಸೋಪುರದಲ್ಲಿ ಇರ್ತಕ್ಕಂಥ ಇಮಾಮ್ ಇರ್ಫಾನಿಗೂ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಟೆರರ್ ಹಬ್ ಆಗಿರ್ತಕ್ಕಂಥ ಸುಬಾನಲ್ಲಾ ಮರ್ಕಸ್ಗೂ ಸಂಬಂಧ ಯಾಕಿರಬೇಕು? ಕೇಂದ್ರ
ಕೇಂದ್ರ ಸರ್ಕಾರದ ಡಿಫೆನ್ಸ್ ಬಡ್ಜೆಟ್ 2.5 ಲಕ್ಷ ಕೋಟಿ. ಆ ದುಡ್ಡು ಎಲ್ಲಿ ಖರ್ಚಾಗ್ತಾ ಇದೆ ಅಂತ ಅಮಿತ್ ಶಾ ಕೇಳಬೇಕು, ಎಸ್ ಜೈಶಂಕರ್ ಕೇಳಬೇಕು. ಈ ಪ್ರಶ್ನೆಗೆ ಉತ್ತರ ರಾಜನಾಥ್ ಸಿಂಗ್ ಕೊಡಬೇಕು. ಈಗ ಈ ಪ್ರಶ್ನೆಗೆ ಉತ್ತರ ಈಗ ಅಮಿತ್ ಶಾ ಡಾಕ್ಟರ್ ಸೋಗಿನಲ್ಲಿದ್ದ ಶಂಕಿತ ಟೆರರಿಸ್ಟ್ಗಳನ್ನ 2.5 ಲಕ್ಷ ಕೋಟಿ ಕೊಟ್ಟು ಈ ತರದ ಒಂದು ನೀವು ನನ್ನ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ. ಏನು ಮಾಡ್ತಿತ್ತು? ಎಕ್ಸಾಕ್ಟ್ಲಿ ನೀವು ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ, ಬಟ್ ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ಈಗ ಇಮಾಮ್ ಇರ್ಫಾನ್ ಅನ್ನ ಬಂಧನ ಮಾಡ್ಲಿಕ್ಕೆ ಅದೇ ನೀವ್ ಹೇಳಿದ ಬಜೆಟ್ ಇತ್ತಲ್ಲ, ಅದನ್ನ ಉಪಯೋಗಿಸ್ಕೊಂಡೇ ಅರೆಸ್ಟ್ ಮಾಡಿರೋದು. ಈಗ ನೀವ್ ಹೇಳಿದ ಬಜೆಟ್ ಅನ್ನ ಉಪಯೋಗಿಸ್ಕೊಂಡೇನೆ ಸೋಕಾಲ್ ಡಾಕ್ಟರ್ಸ್ ಗಳನ್ನ ಅರೆಸ್ಟ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತಿರೋದು. ಬಟ್ ಸ್ಟಿಲ್ ಯು ಹ್ಯಾವ್ ಏನು ಸಂಬಂಧ? ಏನು ಸಂಬಂಧ? ನನ್ನ ಸಿಂಪಲ್ ಪ್ರಶ್ನೆ, ಇಮಾಮ್ ಇರ್ಫಾನ್ ಅವರಿಗೂ ಸುಬಾನಲ್ಲಾ ಮರ್ಕಸ್ಗೂ ಇರೋದು ಒಂದೇ ಸಂಬಂಧ, ಮುಸ್ಲಿಂ ಅನ್ನೋ ಧರ್ಮ, ಹೌದೋ ಇಲ್ವೋ? ಎಸ್ ಆರ್ ನೋ? ನಾನು ಡಿಬೇಟ್ ಮಾಡಲ್ಲ, ಜಸ್ಟ್ ಸೇ ಎಸ್ ಆರ್ ನೋ. ನಿಮ್ ಈ ಚಟ ಬಿಡ್ಸೋಕೆ ಅಂತಾನೆ ನಿಮ್ಮನ್ನ ಇಲ್ಲಿ ಕರ್ಸಿ. ಜಂಪ್ ಮಾಡಬೇಡಿ, ಆಯ್ತು. ರಜಾಕ್ ಅವರು ಉತ್ತರ ಕೊಡೋದಿಲ್ಲ. ವೀಕ್ಷಕರಿಗೆ ಬಿಡ್ತೀನಿ, ನಾನು ಕೇಳ್ತೀನಿ ಸರ್. ಬಿಜೆಪಿ ಸ್ಪೋಕ್ ಪರ್ಸನ್ ಇದ್ದಾರೆ, ನಾನು ವೀಕ್ಷಕರಿಗೆ ಬಿಡ್ತೀನಿ. ಸೋಪುರದ ನನ್ನ ಮೊದಲ ಪ್ರಶ್ನೆಗೆ ಅಬ್ದುಲ್ ರಜಾಕ್ ಅವರು ಉತ್ತರ ಕೊಟ್ಟಿಲ್ಲ, ನಾನು ವೀಕ್ಷಕರಿಗೆ ಬಿಡ್ತೀನಿ. ಸೋಪುರದ ಇಮಾಮ್ ಇರ್ಫಾನಿಗೂ ಹಾಗೆ ಸುಬಾನಲ್ಲಾ ಮರ್ಕಸ್ ನಲ್ಲಿ ಇರ್ತಕ್ಕಂತ ಜೈಷೆ ಮೊಹಮ್ಮದ್ ನ ಟೆರರ್ ಹಬ್ಗೂ ಏನ್ ಸಂಬಂಧ? ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು, ನೀವು ಡಿಸೈಡ್ ಮಾಡ್ಕೊಳ್ಳಿ. ಅರ್ಥ ಆಯ್ತು ಅನ್ಸುತ್ತೆ. ಭವ್ಯಾಜಿ, ಆರ್ಮಿ ಒಳಗಡೆ, ಮಾಧ್ಯಮದ ಒಳಗಡೆ ಜಾತಿಯನ್ನ ಹುಡುಕುವ ರಾಹುಲ್ ಗಾಂಧಿ ಲೆಡ್ ಕಾಂಗ್ರೆಸ್ ಪಕ್ಷಕ್ಕೆ ಧರ್ಮದ ಹೆಸರಲ್ಲಿ ನಡೀತಾ ಇರುವ ಈ ಟೆರರಿಸಂ ಯಾಕೆ ಗೊತ್ತಾಗೋದಿಲ್ಲ? ಉಗ್ರವಾದದ ಒಳಗೆ ನುಗ್ತಾ ಇರುವ ಈ ಧಾರ್ಮಿಕತೆಯ ಅಮಲು ಯಾಕೆ ಕಾಣೋದಿಲ್ಲ? ಇಸ್ಲಾಂ, ರಾಡಿಕಲ್, ಟೆರರಿಸಂ, ಈ 3 ಪದಗಳನ್ನ ಪ್ರಯೋಗ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಭಯ ಯಾಕೆ? ಕಾಂಗ್ರೆಸ್ನವರು ಮುಸ್ಲಿಂ ಪಕ್ಷ ಅಂತ ಹೇಳ್ಬಿಟ್ಟಿದ್ದಾರೆ. ಭಾರತದಲ್ಲಿರ್ತಕ್ಕಂಥ ಎಲ್ಲಾ ಮುಸಲ್ಮಾನರ ಪ್ರತಿನಿಧಿ ಇಮಾಮ್ ಇರ್ಫಾನ್ ಯಾವಾಗಾದ್ರೂ ನಡೆದಿರುವಂತಹ ಇಶ್ಯೂ ಯಾವುದೇ ರಿಲಿಜನ್ ಬಗ್ಗೆ ಅಲ್ಲ, ಭಾರತದ ಮೇಲೆ ಆಗ್ತಿರುವಂತಹ ಅಟ್ಯಾಕ್ ಇದು. ಇದನ್ನ ಹಿಂದೂ ಮುಸ್ಲಿಂ ಮಾಡಿದ್ದು, ಟೆರರಿಸ್ಟ್ ಗಳಿಗೆ ಹೆಲ್ಪ್ ಮಾಡ್ತಿದ್ದೀರಿ. ಯಾರು ಮಾಡಿದ್ರು? ಇಂತಹ ಮೀಡಿಯಾ ಬಿಟ್ಬಿಡಿ, ನಾನು ಒಪ್ಕೊಳ್ತೀನಿ. ಈ ನನ್ನ ಮಕ್ಕಳು ಅನ್ನ ತಿಂತಾರ, ಏಲ್ ತಿಂತಾರಣ್ಣ ಈ ನನ್ನ ಮಕ್ಕಳು. ಇಸ್ಲಾಂ ಟೆರರಿಸಂ ಅನ್ನೋ ಪದ ಕಾಂಗ್ರೆಸ್ಗೆ ಭಯ ಯಾಕೆ? ನೀವು ಸ್ಮಿತಾ ಅವರೇ ಯಾವತ್ ರಿಲಿಜನ್ ತರ್ತೀರಲ್ಲ, ಆ ರಿಲಿಜನ್ ಯು ಎಕ್ಸ್ಪ್ಲೈನ್ ಮೀ. ನಾನು ಮತ್ತೊಮ್ಮೆ ಎಲ್ಲಾ ರೆಸ್ಪಾನ್ಸಿಬಿಲಿಟಿ ತಗೊಳ್ತೀನಿ ಭವ್ಯ ಅವರೇ. ಐ ಆಮ್ ನಾಟ್ ಅಶೇಮ್ಡ್. ಮಾಧ್ಯಮ ಪ್ರತಿನಿಧಿ ಆಗೋಕ್ ಮುಂಚೆ ನಾನು ಈ ಭಾರತದ ಒಬ್ಬ ನಾಗರಿಕಳು. ನನ್ನ ಕಣ್ಣು ಮುಂದೆ ಪೆಹಲ್ಗಾಮ್ ನಲ್ಲಿ ಧರ್ಮ ಕೇಳಿ ಹತ್ಯೆ ಮಾಡಿದಾಗ ಈ ಟೆರರಿಸಂ ಅಲ್ಲಿ ಧರ್ಮ ಇದೆ ಅಂತ ಕೇಳಲಿಕ್ಕೆ ನನ್ಗೆ ಯಾವುದೇ ರೀತಿ ನಾಚಿಕೆ ಇಲ್ಲ. ಯು ಟೆಲ್ ಮಿ, ಯಾಕೆ ಧರ್ಮ ಕೇಳಬಾರ್ದು? ಆಹಾ, ಎಕ್ಸಲೆಂಟ್, ಬ್ಯೂಟಿಫುಲ್, ವಂಡರ್ಫುಲ್, ಮಾರ್ವಲಸ್.